ಇನ್ನೊಂದು ವರ್ಷದಿಂದ ನಮ್ಮ ಜೊತೆ ಇದ್ದಿದ್ದು ನಮ್ಮ ರೂಬಿ ಇನ್ನು ಬರೀ ನೆನಪು ಮಾತ್ರ. ಒಂದು ವಾರದಿಂದ ಊಟ ನೀರು ಬಿಟ್ಟಿತ್ತು, ಅದಕ್ಕೋಸ್ಕರ ನಾನು ಡೈಲಿ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಗ್ಲೂಕೋಸ್ ಹಾಕ್ಸ್ಕೊಂಡೇ ಕರ್ಕೊಬರ್ತಿದ್ದೆ. ಅದಕ್ಕೆ ಬ್ಲಡ್ ಚೆಕಪ್ ಮಾಡಿಸ್ತಾ ಗೊತ್ತಾಯ್ತು ಕಿಡ್ನಿ ಫೇಲ್ಯೂರ್ ಆಗಿದೆ ಅಂತ. ಅದಕ್ಕೆ 11 ವರ್ಷ ಆಗಿದ್ರು ಕೂಡ ನಮ್ಮ ಜೊತೆ ಚೆನ್ನಾಗಿ ಆಟ ಆಡ್ಕೊಂಡೇ ಇತ್ತು. ಒಂದು ರೀತಿ ನಮ್ಮ ರೂಬಿ ಸಾಯೋಕ್ಕೆ ಹಾಸ್ಪಿಟ್ಲ್ ಅವರೇ ಕಾರಣ ಅನ್ಬೋದು. ಮೊದಲು ನಮ್ಮ ರೂಬಿನ ಆಸ್ಪತ್ರೆಗೆ ಕರ್ಕೊಂಡೋದಾಗ ಜ್ವರ ಬಂದಿದೆ ಅಂದರು, ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರು. ಆದರೂ 2 ದಿವಸ ಆದರೂ ಊಟ ಮಾಡ್ತಿಲ್ಲ. ಅವಾಗ ಬ್ಲಡ್ ಚೆಕಪ್ ಮಾಡಿಸಿದಾಗ ಕಿಡ್ನಿ ಫೇಲ್ಯೂರ್ ಆಗಿದೆ ಅಂದರು. ಆದರೂ ನೆಕ್ಸ್ಟ್ ದಿವಸ ಜಾಂಡಿಸ್ ಆಗಿದೆ ಅಂದರು. ಇನ್ನೇನು ನಮ್ಮ ರೂಬಿ ಸಾಯೋ 1 ದಿವಸ ಮುಂಚೆ ಗರ್ಭಕೋಶ ಹಾಳಾಗಿದೆ ಕಣಪ್ಪ ಅಂತ ಹೇಳ್ತಿದ್ದಾರೆ. ಇಲ್ಲ, ನಮ್ಮ ಈ ವಿಡಿಯೋ ಮೂಲಕ ಹೇಳ್ತಿರೋದು ಏನಂದರೆ, ನಿಮ್ಮ ಕೈಲಿ ಟ್ರೀಟ್ಮೆಂಟ್ ಮಾಡೋಕ್ಕಾದ್ರೆ ಮಾಡಿ, ಇಲ್ಲಾಂದರೆ ಬೇರೆ ಕಡೆ ಹೇಳ್ ಕಳಿಸಿ. ಹೇಳ್ಕೊಳ್ಳೋಕ್ಕೆ ನಮ್ಮ ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೆ. ಆದರೆ ಒಂದು ಸ್ಕ್ಯಾನಿಂಗ್ ಮಿಷಿನ್ ಇಲ್ಲ. ಸ್ಕ್ಯಾನಿಂಗ್ ಮಿಷಿನ್ ಇದೆಯಂತೆ, ಆದರೆ ಅದನ್ನ ಆಪರೇಟ್ ಮಾಡೋ ಡಾಕ್ಟರ್ ಇಲ್ವಂತೆ. ನಾಯಿಗಂತ ಬ್ಲಡ್ ಚೆಕಪ್ ಮಾಡಿಸಿದ್ರೆ ಸ್ಪೀಶೀಸ್ ನೋಡಿ ಇಲ್ಲಿ ಕೌ ಅಂತ ಕೊಟ್ಟಿದ್ದಾರೆ. ಏನು ಪ್ರಾಬ್ಲಮ್ ಇದೆ ಅಂತ ಅವ್ರ ಬ್ಲಡ್ ರಿಪೋರ್ಟಲ್ಲಿ ಗೊತ್ತಾಗಲ್ವಂತೆ. ಆಚೆ ಪ್ರೈವೇಟಲ್ಲಿ ಒಂದು ಮಾಡಿಸ್ಕೊಂಡು ತೋರಿಸ್ಬೇಕಂತೆ. ವಿಡಿಯೋ ಮೂಲಕ ಹೇಳ್ತಿರೋದು ಇಷ್ಟೇ. ಗೌರ್ಮೆಂಟ್ ಅಷ್ಟೆಲ್ಲ ದುಡ್ಡು ಸುರಿಯುತ್ತೆ, ಅದನ್ನ ನೀಟಾಗಿ ಯುಟಿಲೈಸ್ ಮಾಡಿ. 3 ಹುಡುಗರು ಡೈಲಿ ಬಂದು ನಮ್ಮ ರೂಮಿನ ಆಟಾಡ್ಸೋರು ಎಷ್ಟು ಹಚ್ಕೊಂಡಿದ್ರು ಅಂದರೆ, ನಮ್ಮ ರೂಬಿ ಸತ್ತಿದೆ ಅಂತ ಗೊತ್ತಾಗಿದ ತಕ್ಷಣ ಎಷ್ಟು ಹುಡುಗರು ಬಂದಿದ್ದಾರೆ ನೀವೇ ನೋಡಿ. ಯಾರು ಕೂಡ ನಿಮ್ಮ ನಾಯಿ ಸತ್ತೋಗಿದ ತಕ್ಷಣ ಎಸೆಯೋಕೆ ಹೋಗ್ಬಿಡಿ, ಆದಷ್ಟು ಮಣ್ಣು ಮಾಡೋಕ್ಕೆ ಟ್ರೈ ಮಾಡಿ. ನಮ್ಮೂರಲ್ಲೇ ಆಗಲಿ 1 ತಿಂಗಳಲ್ಲಿ ಆಗಲಿ 2 ನಾಯಿ ಸತ್ತಿದೆ. 1 ವಾರದಿಂದ ಟ್ರೀಟ್ಮೆಂಟ್ ಕೊಡ್ತಿದ್ರು. ಅದನ್ನು ಬೆಂಗಳೂರು ಹೋಗಿ ತೋರಿಸಿದ ತಕ್ಷಣ ಮೀರೋಗಿದೆ, ಮೊದಲೇ ತಂದಿದ್ದಾರೆ ಉಳಿಸ್ಬೋದಿತ್ತು ಅಂತ ಹೇಳಿದ್ರು. ಅದಕ್ಕೆ ಬರೀ 1 ವರ್ಷ ವಯಸ್ಸು ಅಷ್ಟೇ.